ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಆಂಟಿ ತುಂಬ ತುಂಟಿ. ಕಣ್ ಬಿಡಬೇಡಿ ಈ ಜೋಡಿ ಮೇಲೆ ನಿಮ್ಮ ದೃಷ್ಟಿ ತಾಕತ್ತೆ ನೋಡಿ. ಸಾಲದವರು ಇಷ್ಟರು ಬಂದು ನಮ್ಮನ್ನು ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ಊಟ ಗೀಟ ರೇಷನ್ ಎಲ್ಲ ಒಳಗಡೆ ಇದೆ. ಹುಟ್ಟು ಬಟ್ಟೆಲಿ ಹೊರಗಡೆ ಕೂತಿದ್ದೀವಿ ಸರ್. ನಾನು ನನ್ನ ತಂಗಿ, ನನ್ನ ತಂದೆ, ನಮ್ಮಮ್ಮ. ನಮಗೆ ನ್ಯಾಯ ಬೇಕು ಸರ್. ನಮಗೆ ನ್ಯಾಯ ಕೊಡಿಸಿ ಸರ್. ನಮಗೇನು ಬೇಡ. ಅವನಿಗೆ 10 ಲಕ್ಷಕ್ಕೆ ಚೌಟ್ರಿಲಿ ಮದುವೆ ಮಾಡಿ ಫೋಟೋಶೂಟ್ ಮಾಡಿ ಈ ಥರ ನನ್ನ ಜೀವನ ಬೇಕು ಅಂತಾನೆ, ಹಿರಿ ತಾಯಿ ಮಗಳು ಅಂತಾನೆ ನನಗೆ ಮೋಸ ಮಾಡಿದ್ದಾಳೆ ಸರ್. ನಮ್ಮ ಚಿಕ್ಕಮ್ಮನಿಂದ ನಮ್ಗೆ ನ್ಯಾಯ ಬೇಕು, ಮತ್ತೆ ರಕ್ಷಣೆ ಕೊಡಬೇಕು ಸರ್. ಸಾಲದವರೆಲ್ಲ ನಮ್ಮನ್ನು ಬೀಗ ಹಾಕಿ ಹೊರಗೆ ಹಾಕಿದ್ದಾರೆ ಸರ್. ನಮಗೆ ರಕ್ಷಣೆ ಬೇಕು ಸರ್. ನಾವು ಎಲ್ಲಿಗೆ ಹೋಗಬೇಕು? ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಮುದ್ದೇನಹಳ್ಳಿ ನಿವಾಸಿಯಾಗಿದ್ದು ನನ್ನ ಹೆಸರು ಹೇಮಾವತಿ ಅಂತ. ನಮ್ಮ ತಂದೆ ಹೆಸರು ನಾಗರಾಜ್ ಅಂತ. ಮೊದಲೇ ಹೆಂಡತಿ ಡೈವರ್ಸ್ ಆಗಿರುತ್ತೆ. ನಾನು ಹಿರಿ ಹೆಂಡತಿ ಮಗಳು. ನಮ್ಮ ತಂದೆ ಇನ್ನೊಂದು ಮದುವೆ ಆಗ್ತಾರೆ. ಆ ಚಿಕ್ಕಮ್ಮನಿಂದ ನಾನು ನಮ್ಮ ತಂದೆ ನಮ್ಮ ಚಿಕ್ಕಮ್ಮ ಇರ್ತೀವಿ. ನಮ್ಮ ಚಿಕ್ಕಮ್ಮ ಒತ್ತಾಯಪೂರ್ವಕವಾಗಿ ಒಂದು ಹುಡುಗನನ್ನು ಕರ್ಕೊಂಡ್ಬಂದು ಇವನನ್ನೇ ಮದುವೆ ಆಗಬೇಕು, ಅವನು ಸ್ವತಃ ಹಂಗೇನು ಇಂಟ್ರೆಸ್ಟ್ ಆಗಿರ್ತಾನೆ, ಕರ್ಕೊಂಡ್ಬಂದು ಇವನನ್ನು ಮದುವೆ ಆಗಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಇಲ್ಲವಾದರೆ ನಿನ್ನ ತಂದೆಗೆ ಟಾರ್ಚರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಆ ಕಾರಣಕ್ಕೆ ನಾನು ಒಪ್ಕೊಂಡು ಮದುವೆ ಆಗ್ತೀನಿ. ನಾನು ಹೋಗಬೇಕು ಅಂತಲೂ ಹೇಳ್ತೀನಿ, ಅಥವಾ ಹಾಸ್ಟೆಲ್ಗೆ ಹೋಗಬೇಕು, ನನಗೆ ಮದುವೆ ಇಷ್ಟ ಇಲ್ಲ ಅಂತಲೂ ಹೇಳ್ತೀನಿ. ಒತ್ತಾಯಪೂರ್ವಕವಾಗಿ ಸ್ವತಃ ಮದುವೆ ಮಾಡ್ತಾಳೆ ಮುಂದೆ ನಿಂತು. ಈಗ ಹಾಗೆ 15 ದಿವಸನೂ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ಟಾರ್ಚರ್ ಮಾಡ್ತಾಳೆ, ಹೊಡಿಸ್ತಾಳೆ. ಅವನು ನನಗೆ ಹೊಡಿತಾನೆ, ಕುತ್ತಿಗೆ ಹಚ್ಕೋಕೆಲ್ಲ ಬರ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನನಗೆ ಫೋನ್ ಕೊಡಿಸಿರಲಿಲ್ಲ ಚಿಕ್ಕಮ್ಮ ಮತ್ತು ನನ್ನ ಗಂಡ ಯಾರು ನನಗೆ ಫೋನ್ ಕೊಡಿಸಿರಲಿಲ್ಲ ವಿಚಾರ ತಿಳಿಸೋಕೆ ನನ್ನ ತಂದೆಗೆ 15 ದಿವಸ. ನಂತರ ನಾನು ಎದುರಿಸಿ ನನ್ನ ಗಂಡನಿಗೆ ಎಲ್ಲ ವಿಚಾರನೂ ನಾನು ಹೋಗಾಡಿ ಹೇಳ್ತೀನಿ, ಊರೊಳಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಗಂಡ ಕೈಯಲ್ಲಿ ಫೋನ್ ಕೊಡ್ತೀನಿ. ಆಗ ನಮ್ಮ ಚಿಕ್ಕಮ್ಮಂದು ವಿಡಿಯೋ ಮತ್ತು ನನ್ನ ಗಂಡಂದು ರಿಲೇಷನ್ಶಿಪ್ಪಿನ ವಿಡಿಯೋ ಎಲ್ಲ ಸಿಕ್ಕಾಕೊಳ್ಳುತ್ತೆ. ನಂತರ ನನ್ನ ತಂದೆಗೆ ಹೇಳ್ತೀನಿ. ಹೇಳಿ ಮಾರನೇ ದಿವಸಕ್ಕೆ ನನ್ನ ಗಂಡ ಏನು ಮಾಡ್ತಾನೆ ಅಂದರೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾಳೆ ಅವ್ರ ತಂದೆಗೆ ಅಂತ ಹೇಳ್ಬಿಟ್ಟು ನೀನು ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಬರ್ತಾನೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ನಾನು ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೋದವನು ಮತ್ತೆ ಪತ್ತೆನೇ ಆಗೋದಿಲ್ಲ. ನಂತರ ನನ್ನ ತಂದೆಗೆ ನಾನು ಫೋನ್ ಮಾಡ್ತೀನಿ, ಹೀಗೆ ಬಸ್ ಸ್ಟ್ಯಾಂಡಲ್ಲಿ ನಾನು ಬಿಟ್ಟು ಹೋಗಿದ್ದಾನೆ ಅಂತ. ನನ್ನನ್ನು ನನ್ನ ಗಂಡ ಬಿಟ್ಟು ಹೋಗಿದ್ದ 12 ಗಂಟೆಗೆ ಮಧ್ಯಾಹ್ನ. ನಾನು 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡ್ತಿನೂ ಓಡೋಗಿದ್ದಾಳೆ, ನಿಮ್ಮ ಚಿಕ್ಕಮ್ಮನೂ ಒಡವೆ ಮನೇಲಿರೋ ದುಡ್ಡು ಎಲ್ಲ ಬಾಚ್ಕೊಂಡು ಓಡೋಗಿದ್ದಾಳೆ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ಸಲ್ಲಿಸಿದ್ದೀವಿ. ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇದುವರೆಗೂ 2 ತಿಂಗಳಾದ್ರೂ ಅವ್ರು ಹುಡುಕಿ ಕೊಟ್ಟಿಲ್ಲ ನನ್ನ ಗಂಡನ. ನಾನು ಇದುವರೆಗೂ ಅವರು ಏನಾಗಿದೆ ಅಂತಲೂ ಇದನ್ನು ತಗೊಂಡಿಲ್ಲ, ಎಂಕ್ವೈರಿ ಮಾಡಿಲ್ಲ. ಸೊ ನಾನು ಈಗ ಮೀಡಿಯಾ ಮುಂದೆ ಬಂದಿದ್ದೀನಿ. ಏನು ಅಂದರೆ ಈಗ ನಮ್ಮ ಚಿಕ್ಕಮ್ಮ ಬಂದಿದ್ದಾಳೆ, ಸಾಲನ ಮದುವೆಗೂ ಮುಂಚೆನೂ ಎಷ್ಟೋ ಲಕ್ಷ ಸಾಲ ಅವನು ಮತ್ತು ನಮ್ಮ ಚಿಕ್ಕಮ್ಮ ಮಾಡಿರೋ ಸಾಲನ ನಾವು ಒತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ನಾವು ಒಂದು ಊಟ ಇಲ್ಲ, 3 ದಿವಸದಿಂದ ಅಲಿತಾ ಇದ್ದೀವಿ ಸ್ಟೇಷನ್ ಕಚೇರಿ ಅಂತ. ನನ್ನ ತಂದೆಗೆ ಹುಷಾರಿಲ್ಲ, ನಮ್ಮನ್ನು ಕರ್ಕೊಂಬಂದು ಬೀದಿಲಿ ಬಿಟ್ಟಾರೆ ಸರ್. ರಾತ್ರಿ ಎಲ್ಲ ಚಳಿಲಿ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ತಂದೆನೂ ಸಾಲ ಮಾಡಿ ನಮ್ಮ ಮದುವೆ ಮಾಡಿದ್ದಾರೆ ಸರ್. ನಮಗೆ ನ್ಯಾಯನೇ ಇಲ್ಲ, ಯಾರೂ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಸರ್. ಪೊಲೀಸ್ನವ್ರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮಸ್ತೆ, ದಾವಣಗೆರೆ ಜಿಲ್ಲೆ ಈಗ ಏನಿದ್ದಾರೆ ಹೇಮಾವತಿ ಅವ್ರ ತಂಗಿ, ನಾನು ಅವ್ರ ತಾಯಿ. ಇವರು ನಮ್ಮ ಅಪ್ಪಾಜಿ ಮೊದಲೇ ಮದುವೆಯಾಗಿ ಡಿವೋರ್ಸ್ಕೊಂಡು ಇನ್ನೊಂದು ಅಮ್ಮನ ಮದುವೆಯಾಗಿದ್ದರು. ಅವರು ಈಗ ನಮ್ಮ ಅಕ್ಕನ ಗಂಡನ್ನೇ ಕರ್ಕೊಂಡು ಓಡೋಗಿದ್ದಾರೆ. ಈಗ ನಮ್ಮ ಅಕ್ಕನ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಪೊಲೀಸ್ ಠಾಣೆಯಲ್ಲಿ ಯಾರು ದೂರನ್ನ ಸಲ್ಲಿಸ್ಕೊಂತ ಇಲ್ಲ. ನಮ್ಮ ಮಾವ ಹೋಗಿ ಅಂದರೆ ನಮ್ಮ ಅಕ್ಕನ ಗಂಡ ಹೋಗಿ 2 ತಿಂಗಳಾದರೂ ಯಾವುದೇ ಕೇಸ್ ತಗೊಂಡು ಅವ್ರಿಗೆ ಯಾವುದೇ ರೀತಿ ಹೋಗಿ ಅವ್ರನ್ನ ಈಗ ಹೆಂಗಾರೆ ಮಾಡಿ ನಮ್ಮ ಅಕ್ಕಗೆ ನ್ಯಾಯ ತೋರಿಸ್ರಿ. ಹಂಗೆ ಮನೇನ ಬೀಗ ಹಾಕಿ ಸಾಲದರು ಮನೇನ ಬೀಗ ಹಾಕಿ ನಮ್ಮನ್ನ ಹೊರಗೆ ಹಾಕಿ ಹೋಗಿದ್ದಾರೆ. ಈಗ ನಾವು ರೋಡಲ್ಲಿ ಕೂತಿದ್ದೀವಿ, ನಮಗೆ ನ್ಯಾಯ ತೋರಿಸ್ರಿ. ದೇಹಳ್ಳಿ ಗ್ರಾಮದ ನಾಗರಾಜ್ ಅಂತ. ಶಾಂತ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆ. ಸುಮಾರು ಮೇ 2ನೇ ತಾರೀಕು ನನ್ನ ಮಗಳು ಗಂಡನೇ ಕರ್ಕೊಂಡು ಮನೆಗೆ ಇದ್ದ ಬಂಗಾರ ದುಡ್ಡು ಎಲ್ಲ ಬಾಚ್ಕೊಂಡು ಹುಲಿಯನ್ನೇ ಕರ್ಕೊಂಡು ಹೋಗಿರ್ತಾರೆ ಸರ್. ಆಮೇಲೆ ಈಗ 1.5 ತಿಂಗಳು ಬಿಟ್ಟು ಈಗ ಬಂದು ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿ ಗಲಾಟೆ ಮಾಡಿ ಸಾಲನ ಒತ್ಕೊ ಅಂತ ಹೇಳಿ ಮನೆ ಮಾರಿ ಸಾಲ ಕೊಡ್ರಿ ಅಂತ ಹೇಳಿ ಸಾಲಗಾರನೆಲ್ಲ ಕರ್ಕೊಂಬಂದು ಮನೆಯಿಂದ ನಮ್ಮನ್ನೆಲ್ಲ ಗಲಾಟೆ ಮಾಡಿ ಸಾಲ ಹೊರಗೆ ಹಾಕಿರ್ತಾರೆ ಸರ್. ರಾತ್ರಿ 12 ಗಂಟೆಗೆ ಸಾಲಗಾರನ ಕರ್ಕೊಂಬಂದು ನಮ್ಮನ್ನು ಅಷ್ಟು ಮಗಳು ನಮ್ಮನ್ನು ಎಲ್ಲರನ್ನೂ ಹೊರಗೆ ಹಾಕಿ ಬೀಗ ಹಾಕಿರ್ತಾರೆ ಸರ್. ಇದಕ್ಕೆಲ್ಲ ತಕ್ಕ ನ್ಯಾಯ ಕೊಡಿಸಬೇಕಾಗಿ ಕೇಳಿಕೊಳ್ತೀವಿ ಸರ್.